ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ಸೊ ಇವತ್ತು ಮತ್ತೊಂದು ವಿಡಿಯೋ, ಅಂದರೆ ನೆನ್ನೆ ವಿಡಿಯೋನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನೆನ್ನೆ ವಿಡಿಯೋ ತುಂಬ ಲೆಂತಿ ಆಗಿತ್ತಲ್ವಾ, ಸುಮ್ಮನೆ ಯಾಕೆ ಲಾಂಗ್ ಆಗುತ್ತೆ ಬೇಡ ಅಂತ ಹೇಳಿ ಆ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿದೆ. ಸೊ ತುಂಬ ಜನ ಕೇಳ್ತಿದ್ರಲ್ವಾ ಭೀಮ್ ನಮಸ್ಸೆಗೆ ಗಿಫ್ಟ್ ಏನು ಬಂತಕ್ಕ ತೋರಿಸಿ ಅಂತ ಹೇಳಿ. ಆಮೇಲೆ ತುಂಬ ಜನ ಕರೆಕ್ಟಾಗಿ ಸಹ ಗೆಸ್ ಮಾಡಿದ್ದೀರಾ. ಅಂದರೆ ಕಾಲ್ ಚಾನಲ್ ನಾನು ತೋರಿಸಿದ್ನಲ್ವ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ. ತುಂಬ ಜನ ಸೆಕೆಂಡ್ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಸೊ ನೋಡೋಣ ಸೆಕೆಂಡ್ ಇದೆಯಾ ಅಥವಾ ಬೇರೆ ಇದೆಯಾ ಅಂತ ಹೇಳಿ, ಓಕೆನಾ? ಸೊ ಅಡ್ರೆಸ್ ಗೊತ್ತಾಗ್ಬಿಡುತ್ತೆ ಅದಕ್ಕೇನೆ. ಸೊ ಅಂದರೆ 7 ವರ್ಷದ ನನ್ನ ಸಂಸಾರ ಜೀವನದಲ್ಲಿ ಈ ರೀತಿ ಗಿಫ್ಟ್ ಕೊಡಿಸಿರೋದು ಇದು ಫಸ್ಟ್ ಟೈಮ್. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಭೀಮ್ ಅಮಾವಾಸ್ಯೆ, ಇವಾಗ ಶ್ರಾವಣಗಳಂತ ಬಂದರೆ ಈ ಶ್ರಾವಣ ತಿಂಗಳಲ್ಲಿ ಒಂದೊಂದು ದಿನನೂ ಇಂಪಾರ್ಟೆಂಟು. ನೆನ್ಪಿಟ್ಕೊಳ್ಳಿ, ಯಾರ ಬಗ್ಗೆನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲೇಬೇಡಿ. ಶ್ರಾವಣದಲ್ಲಿ ಒಂದೊಂದು ದಿನನೂ ನಮ್ಗೆ ಇಂಪಾರ್ಟೆಂಟ್. ಒಂದೊಂದು ದಿನನೂ ಪೂಜೆ ಮಾಡಿ ಅದರ ಫಲ ನಿಮಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಹೇಳ್ತೀನಿ. ಸೊ ಫಸ್ಟಿಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ, ಆಮೇಲೆ ನಾನು ನೀವು ಗೆಸ್ ಮಾಡಿರೋದೇ ಕರೆಕ್ಟಾ ಇಲ್ವಾ ಅಂತ ಹೇಳಿ ಶೇರ್ ಮಾಡ್ತೀನಿ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಸೊ ಫಸ್ಟಿಗೆ ಆ್ಯಕ್ಚುಲಿ ನೀವು ನಂಬೋದಿಲ್ಲ, ಪಾಪ ಕಾಲ್ ಚೈನ್ ಕೊಡ್ಸಿದ್ರಲ್ವಾ, ಕಾಲ್ ಚೈನ್ ಕೊಡ್ಸಿದ್ರು ಅದ್ರ ಜೊತೆಗೆ 1000 ರೂಪೀಸ್ ಕೊಟ್ಟಿದ್ದಾರೆ. 1000 ರೂಪೀಸ್ 2 ನೋಟ್ 1000 ರೂಪೀಸ್. ನಾ ಹೇಳ್ದೆ ಏನಕ್ಕೆ ರೀ ಬೇಡ ರೀ ಅಂದರೆ ಇಟ್ಕೋ ಪರವಾಗಿಲ್ಲ ಅಂತ. ಅವ್ರಿಗೆ ಗೊತ್ತು ದುಡ್ಡು ಕೊಟ್ಟರು ನಾನು ನನ್ನ ಸಂಸಾರಕ್ಕೆ ಹಾಕ್ತಾಳಂತ ಗೊತ್ತು, ಕೂಡಿಟ್ಕೊಂಡು ಇನ್ನೇನೋ ತಗೊಳ್ಳೋದು ಅದೆಲ್ಲ ಇಲ್ಲ ಅಂತ ಗೊತ್ತು. ಬಟ್ ಆದರೂ ಖುಷಿ ಆಗುತ್ತಲ್ವಾ ಆ ಥರ ಕೊಟ್ಟಾಗ, ಅದು ಒಂಥರ ಹೇಳೋಕ್ಕಾಗಲ್ಲ ಬಿಡಿ. ಸೊ ಇದು ಕಾಲ್ ಚೈನ್. ಸೊ ಕಾಲ್ ಚೈನಲ್ಲಿ ಯಾವುದು ಡಿಸೈನ್ ಅದು ಮೇನ್ ಅಲ್ವಾ, ತೋರಿಸ್ತೀನಿ. ತುಂಬ ಜನ ಗೆಸ್ ಮಾಡಿದ್ದೇನೆಂದರೆ ಅಕ್ಕ ಸೆಕೆಂಡ್ ಒನ್ ಅಂತ. ಸೆಕೆಂಡ್ ಒನ್ನೇ ಆಗಿರುತ್ತಾ ಫಸ್ಟ್ ಒನ್ ಆಗಿರುತ್ತಾ ನೋಡಿ ನೀವೇ. ಇದು ಸೆಕೆಂಡ್ ಒನ್. ಯಾರೆಲ್ಲ ಕಮೆಂಟ್ ಮಾಡಿದ್ರಲ್ಲ ಸೆಕೆಂಡ್ ಒನ್ ಅಂತ, ಅಫ್ಕೋರ್ಸ್ ನೀವು ಮಾಡಿರೋ ಕಮೆಂಟ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಒನ್ ನೋಡಿ, ಡಿಸೈನ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಸೆಕೆಂಡ್ ಒನ್ ಅಂತ ಯಾರೆಲ್ಲ ಹೇಳಿದ್ರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಕಾಲ್ ಚೈನ್ ಎಷ್ಟು ಖುಷಿ ಆಗುತ್ತಲ್ಲ ಹೆಣ್ಮಕ್ಳಿಗೆ ಈ ಥರ ಗಿಫ್ಟ್ ಕೊಟ್ಟಾಗ. ನನಗಂತೂ ನಾನು ಅಂತೀವಲ್ಲ ಭೂಮಿ ಮೇಲೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಯಜಮಾನರು ಸ್ವಲ್ಪ ದುಡ್ಡಲ್ಲಿ ತುಂಬ ಯೋಚನೆ ಮಾಡ್ತಾರೆ. 1 ರೂಪಾಯಿ ಖರ್ಚು ಮಾಡ್ಬೇಕಂದ್ರೂ ನಾನಾದರೂ ದುಡ್ಕಿ 1 ರೂಪಾಯಿ ಜಾಸ್ತಿ ಖರ್ಚು ಮಾಡಿಬಿಡ್ತೀನಿ. ಆದರೆ ಅವರು 100 ಸತಿ ಯೋಚನೆ ಮಾಡ್ತಾರೆ ದುಡ್ಡು ಖರ್ಚು ಮಾಡಬೇಕಾದ್ರೆ ಇದಕ್ಕೆ ಹಾಕಬೇಕಾ ಬೇಡವಾ ಅಂತ. ಬಟ್ ಅಂತ ನನ್ನ ಹಸ್ಬೆಂಡು ನನಗೋಸ್ಕರ ಭೀಮ್ ಅಮಾವಾಸ್ಯೆಗೆ ಗಿಫ್ಟ್ ಕೊಟ್ಟಿದ್ದು ಇಟ್ಸ್ ರಿಯಲಿ ಆಸಮ್, ಅಮೇಝಿಂಗ್, ಸರ್ಪ್ರೈಸಿಂಗ್, ಹಾಗೆಯೇ ಹ್ಯಾಪಿನೂ ಹೌದು. ಸೊ ಐ ಆಮ್ ಸೋ ಲಕ್ಕಿ ಅಂತ ಅನಿಸುತ್ತೆ ಅವಾಗವಾಗ. ಈ ಮಾತುಗಳು ಹೇಳಬಾರ್ದು ವಿಡಿಯೋದಲ್ಲಿ. ಸೊ ಯಾರದೇ ಕೆಟ್ಟ ದೃಷ್ಟಿ ಬೀಳದೆ ಇರಲಿ, ನಾನು ಅಷ್ಟೇ ಹೇಳ್ಕೊತೀನಿ. ಯಾರದೇ ಇವಿಲ್ಲ ನಮ್ಮ ಕಡೆ ನೋಡದೆ ಇರಲಿ, ಒಳ್ಳೆ ಅಕ್ಕ ಚೆನ್ನಾಗಿರ್ಲಪ್ಪ ಆ ಥರ ಅವರಾದರೆ ಓಕೆ. ಬಟ್ ಇರ್ತಾರೆ ಕೆಲವರು, ಸೊ ಅಂಥವ್ರ ದೃಷ್ಟಿ ನಮ್ಮ ಮೇಲೆ ಬೀಳದೆ ಇರಲಿ ಭಗವಂತ ಅಂತ ಹೇಳಿ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಭೀಮ್ ಅಮಾವಾಸ್ಯೆ ಗಿಫ್ಟ್ ತೋರಿಸಿದ್ದಾಯಿತು. ಸೊ ಅದ್ರ ಜೊತೆಗೆ ಇವತ್ತು ಶ್ರಾವಣದ ವಿಶೇಷ ಮಹಿಮೆಯನ್ನು ಸಹ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ, ಶ್ರಾವಣದಲ್ಲಿ ಆದಷ್ಟು ಮನೆಯಲ್ಲಿ ಏನಾದರೂ ಒಂದು ವ್ರತವನ್ನು ಮಾಡಿ, ಉಪ್ಪಿನ ದೀಪ ಹಚ್ಚೋರು ಉಪ್ಪಿನ ದೀಪ ವ್ರತ ಮಾಡಿ, ಅಥವಾ ನಿಮಗೆ ಉಪ್ಪಿನ ದೀಪ ಮಾಡೋಕ್ಕಾಗೋದಿಲ್ಲ ಅನ್ನೋರು ಏನಾದರೂ ಬೇರೆ ವ್ರತ, ನಾನು ಹೇಳಿದ್ದೀನಲ್ವ, ರಾಯರ ವ್ರತವನ್ನು ಮಾಡಿ, ಹಾಗೆಯೇ ಆಂಜನೇಯ ವ್ರತವನ್ನು ಮಾಡಿ, ಯಾವುದಾದ್ರೂ ಒಂದು ವ್ರತವನ್ನು 1 ವಾರನಾದರೂ ನೀವು ಕಂಟಿನ್ಯೂಸ್ ಆಗಿ ಮಾಡಿ ಫ್ರೆಂಡ್ಸ್. ಯಾಕಂದರೆ ಶ್ರಾವಣ ಅಂದ್ರೇ ಒಂಥರ ಬಂಡಲ್ ಆಫ್ ಮಂತ್ ಅಂತ ಹೇಳ್ತೀವಲ್ಲ, ಬಂಡಲ್ಸ್ ಅಷ್ಟು ನಮಗೆ ಲಕ್ಕಿ ಶ್ರಾವಣ.
ಸೊ ಈ ಶ್ರಾವಣದಲ್ಲಿ ಬೇರೆಯವ್ರಿಗೋಸ್ಕರ ಯೋಚನೆ ಮಾಡೋದನ್ನ ಕಂಪ್ಲೀಟ್ಲಿ ಬಿಟ್ಬಿಡಿ. ನಾವು ನಮ್ದು ದೇವರು ಪೂಜೆ ಇಷ್ಟರಲ್ಲೇನೆ. ಶ್ರಾವಣದಲ್ಲಿ ಪ್ರತಿಯೊಂದು ದಿನನೂ ತುಂಬ ಇಂಪಾರ್ಟೆಂಟು. ಪೂಜೆಗಳನ್ನು ಮಾಡಿ, ಆದರೆ ದೇವಸ್ಥಾನಗಳಿಗೆ ಹೋಗಿ ಆದಷ್ಟು ಈ ಒಂದು ತಿಂಗಳಲ್ಲಿ ದೇವರ ಧ್ಯಾನ, ಜಪ, ತಪ ಇದು ಮಾಡೋದು ತುಂಬಾನೇ ಒಳ್ಳೆಯದು. ಯಾಕಂದರೆ ವರ್ಷ ಪೂರ್ತಿ ಮಾಡೋ ಪೂಜೆಗಿಂತ ಶ್ರಾವಣದಲ್ಲಿ ಮಾಡುವಂತಹ ಪೂಜೆಗೆ ತುಂಬ ವಿಶೇಷವಾದ ಫಲವನ್ನು ಕೊಡುವಂಥ ಶಕ್ತಿ ಇದೆ. ಈಗ ನಾವು ಸರ್ವೇ ಸಾಮಾನ್ಯ ಕೇಳ್ತಿರ್ತೀವಲ್ಲ, ವಾರ ಪೂರ್ತಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಶನಿವಾರ ಒಂದು ದಿನ ಪೂಜೆ ಮಾಡಿದ್ರೆ ನಮಗೆ ವಾರ ಪೂರ್ತಿ ಏನು ಪೂಜೆ ಮಾಡ್ತೀವಲ್ಲ ಅದರಷ್ಟು ಪ್ರತಿಫಲ ನಮಗೆ ಸಿಗುತ್ತೆ ಅಂತ ಹೇಳಿ. ಸೊ ಅದೇ ಥರನೇ ಈ ನಮಗೆ ಮಾಸಗಳು ಏನೇನಿದೆಯಲ್ಲ, ಕಾರ್ತಿಕ ಮಾಸ, ಆಷಾಢ ಮಾಸ, ಈ ಥರ ಮಾಸಗಳಲ್ಲಿ ಶ್ರಾವಣ ಮಾಸದಲ್ಲಿ ನೀವು ಮಾಡುವಂತಹ ಪೂಜೆಗಳು ನಿಮಗೆ ಇಡೀ ವರ್ಷ ಮಾಡ್ತಿರಲ್ಲ ಎಷ್ಟು ಪೂಜೆಗಳು, ಅದರ ಫಲಿತಾಂಶವನ್ನ ಈ ಒಂದು ತಿಂಗಳಲ್ಲಿ ಕೊಡ್ತಾರಂತೆ, ಗೊತ್ತಾ? ಸೊ ಅದಕ್ಕೆ ನೀವು ನೋಡಿದ್ದೀರಾ, ಶ್ರಾವಣದಲ್ಲಿ ಜಾಸ್ತಿ ಹೋಮ ಹವನ, ಸತ್ಯನಾರಾಯಣ ಸ್ವಾಮಿ ಪೂಜೆಗಳಾಗಿರ್ಲಿ, ಈ ತಿಂಗಳಲ್ಲೇನೆ ವ್ರತಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಶ್ರಾವಣವನ್ನು ಯಾವುದೇ ಕಾರಣಕ್ಕೂ ಈ ಒಂದು ತಿಂಗಳನ್ನ ವೇಸ್ಟ್ ಮಾಡಕ್ ಹೋಗ್ಲೇಬೇಡಿ. ನಮಗೆ ಒಂದು ತಿಂಗಳು ಟೈಮ್ ಇದೆ. ಸೊ ಒಂದು ತಿಂಗಳಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಡಿವೋಷನಲಿ ದೇವರ ಜೊತೆ ಕನೆಕ್ಟ್ ಆಗಿ, ಬೇರೆಯವ್ರ ಜೊತೆ ಹೇಳ್ಕೊಳ್ಳೋದಕ್ಕಿಂತ ದೇವ್ರ ಹತ್ರ ಕೂತು ಪೂಜೆ ಮಾಡ್ಕೊಳ್ಳಿ. ಆಮೇಲೆ ತುಂಬಾ ಜನ ನನಗೆ ಒಬ್ರು ಅದೇ ಐಡಿಯಾನ ನಂಗೆ ಗೊತ್ತಿಲ್ಲ, ಪದೇ ಪದೇ ಕಮೆಂಟ್ ಮಾಡ್ತಾ ಇದ್ದಾರೆ, ಅಕ್ಕ ನಮ್ಗೆ ಇನ್ನು ಮಗುವಾಗಿಲ್ಲ, ರಾಯರ ಹತ್ರ ಬೇಡ್ಕೊಳ್ಳಿ ಅಂತ. ನಿಮಗೊಂದು ಸಣ್ಣ ಮಾತು ಹೇಳ್ತೀನಿ ಸಿಸ್ಟರ್, ಬೇಜಾರು ಮಾಡ್ಕೋಬೇಡಿ, ನಾನು ನೇಮ್ ತಗೊಳ್ಳೋದಿಲ್ಲ. ಏನಪ್ಪಾ ಅಂತಂದ್ರೆ, ಶ್ರಾವಣ ಇವಾಗ ಎಂಥ ಒಳ್ಳೆ ತಿಂಗಳು ಗೊತ್ತಾ? ಈ ತಿಂಗಳಲ್ಲಿ ನೀವು ರಾಯರ ವಾರದ ಅಂದ್ರೆ ನಾನು ಹೇಳ್ಕೊಟ್ಟಂತಹ ವ್ರತವನ್ನ ಮಾಡಿ ಯಾಕೆ ನೀವು ಕನ್ಸೀವ್ ಆಗೋದಿಲ್ಲ ಅಂತ ಹೇಳಿ ನಾನೇ ಕ್ವಶನ್ ಮಾಡ್ತೀನಿ. ಸೊ ಆದಾಗ ನೀವೇ ನನಗೆ ಬಂದು ಕಮೆಂಟ್ ಮಾಡಿ. ಸೊ ಮೆಡಿಕಲಿ ಚಾಲೆಂಜ್ ಆಗಿರುವಂತಹ ಎಷ್ಟೋ ಸಿಚುವೇಶನ್ಸ್ಗಳಲ್ಲಿ ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಬಂದು ಆಧ್ಯಾತ್ಮಿಕವನ್ನ ಅವರು ಜೀವನದಲ್ಲಿ ರೂಢಿ ಮಾಡಿಕೊಂಡು ಪೂಜೆಗಳನ್ನ ಸ್ಟಾರ್ಟ್ ಮಾಡಿದವ್ರಿಗೆ ಎಷ್ಟೋ ಜನಕ್ಕೆ ಒಂದು ಮಿರಾಕಲ್ ಅನ್ನೋದಾಗಿದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೆಡಿಕಲ್ ಅಂದ್ರೆ ಇದು ಆ ಥರ ಅಲ್ಲ. ಮೆಡಿಕಲ್ ಅಲ್ಲಿ ಆಗದೇ ಇರುವಂತಹದ್ದು ಎಷ್ಟೊಂದು ಪವಾಡ ರೀತಿಯಾಗಿ ನಡೀತಾ ಇದೆ. ಯಾಕೆ ಅಂದ್ರೆ ನಾವಿಟ್ಟಿರುವಂತಹ ನಂಬಿಕೆ. ಸೊ ನಂಬಿಕೆಗಿಂತ ದೊಡ್ಡ ಜಯ ಬೇರೆ ಇಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇರ್ಬೇಕು, ನಾನು ಮಾಡೇ ಮಾಡ್ತೀನಿ, ಇದು ಹಾಗೇ ಆಗುತ್ತೆ ಅಂತ. ಆ ನಂಬಿಕೆ ಇದ್ದು ಬಿಟ್ರೆ ಸೋಲೋ ಚಾನ್ಸೇ ಇಲ್ಲ. ಸೊ ಅನ್ಕೋಬಹುದು, ಯಾರು ಏನೇ ಅನ್ಕೊಂಡ್ರು ನನಗೆ ನಾನು ತುಂಬ ಪ್ರೌಡಾಗಿ ಫೀಲ್ ಮಾಡ್ತೀನಿ. ಯಾಕಂದರೆ ನಾನೊಬ್ಳು ಆಧ್ಯಾತ್ಮಿಕ ಜೀವನ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಲಕ್ಕಿ. ಎಷ್ಟೋ ವರ್ಷಗಳ ಪುಣ್ಯ ಸಿಕ್ಕಿದ್ರೆ ಈ ಒಂದು ಜೀವನ ಅನ್ನೋದಕ್ಕೆ ಕಾಲಿಡಕ್ಕೆ ಎಲ್ಲರೂ ಕೈಲೂಡಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಕೆಲವೊಂದು ಸಾರಿ ತುಂಬ ಜನ ಹೇಳ್ತಿರ್ತೀರಲ್ವಾ, ಅಕ್ಕ ನೀವು ಹೇಳಿದ್ರೆ ಇದಾಗುತ್ತೆ ಹೇಳಿ ಅಕ್ಕ ಅಂತ. ಸೊ ನೀವು ಕೇಳಿದ ತಕ್ಷಣ ಬರೋ ಮಾತುಗಳಲ್ಲ ಅದು. ಸಡನ್ನಾಗಿ ನಾವೇನಾದರೂ ಮಾತಾಡಬೇಕಾದ್ರೆ ನಂಗೆ ಇವತ್ತು ಒಬ್ರಿಗೆ ಏನೋ ಹೇಳಬೇಕು ಅಂತಾನೆ ಅನ್ಕೊಂಡೆ. ಬಟ್ ಇದು ಶ್ರಾವಣ ಮಾಸ ಆಯ್ತಾ, ನಾವೆಲ್ಲರಿಗೂ ಒಳ್ಳೇದನ್ನು ಬಯಸೋಣ. ಆದರೆ ನಾನು ಹೇಳ್ತಾ ಇರೋದು ಒಂದೇ ಮಾತು, ನನ್ನನ್ನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋಕ್ಕಾಗಲಿ, ನನ್ನ ಚಾನಲಲ್ಲಿ ಬಂದು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋಕ್ಕಾಗಲಿ, ಕೆಟ್ಟ ಕಮೆಂಟ್ಗಳು ಮಾಡೋಕ್ಕೆ ಬರೋದಾಗಲಿ, ಅದು ಯಾವ್ದು ಫೇಕ್ ಅಕೌಂಟ್, ಅದು ಏನೋ ನನಗೆ ಯಾವುದು ಬೇಕಾಗಿಲ್ಲ ಗುರು, ಓಕೆನಾ? ಸೊ ಆ ಥರ ಬಂದು ನನಗೆ ಕಮೆಂಟ್ ಹಾಕೋದಾಗಲಿ, ಆ ಕಮೆಂಟ್ ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂದು ನಾನು ಏನಾದರೂ ಅಂದರೆ ದಯವಿಟ್ಟು ನನಗೆ ಏನೂ ಅನ್ಕೋಬೇಡಿ. ಯಾಕಂದರೆ ನನಗೆ ಆ ತಕ್ಷಣಕ್ಕೆ ಏನು ಅನಿಸುತ್ತೋ ನಾನು ಅದು ಹೇಳ್ತೀನಿ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಮಾತ್ರ ಅನ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಯೋಚನೆ ಮಾಡಿ ಫಸ್ಟ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ, ಇಷ್ಟೇ ನಾನು ಹೇಳಬಲ್ಲೆ. ಸೊ ಶ್ರಾವಣ ಮಾಸದಲ್ಲಿ ಇನ್ನು ಹಬ್ಬಗಳ ತಯಾರಿ ಶುರುವಾಗತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಈ ವಿಡಿಯೋದಲ್ಲಿ ನಾನು ಏನು ಸರ್ಪ್ರೈಸ್ ಆಗಿ ಗಿಫ್ಟ್ ನನಗೆ ಕೊಡಿಸಿದ್ರು ಅದನ್ನು ಶೇರ್ ಮಾಡಿದ್ದೀನಿ. ಆಮೇಲೆ ಈ ಸ್ಯಾರಿ ಬಗ್ಗೆ ಡೆಫಿನೆಟ್ಲಿ ನೀವು ಕೇಳ್ತೀರಾ. ಈ ಸ್ಯಾರಿ ಬಂದು ನಾನು ಒಂದೇ ಟೈಮ್ ಯೂಸ್ ಮಾಡಿರೋದು, ಇದು ಸೆಕೆಂಡ್ ಟೈಮ್ ನಾನು ವೇರ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಯಾವಾಗ ಅಂತಂದರೆ ನಮ್ಮೂರಲ್ಲಿ ಊರಬ್ಬ ಎಲ್ಲ ಅಂತೀವಲ್ಲ, ಸೊ ಆವಾಗ ನಾನು ಸಿಂಗಲ್ ಪ್ಲೇಟ್ ಆಗಿ ಹಾಕ್ಕೊಂಡಿದ್ದೆ. ಬಟ್ ಇವತ್ತು ನೀಟಾಗಿ ನೆರಿಗೆಲ್ಲ ಇಟ್ಕೊಂಡು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಸೀರೆ ಹೇಗಿದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇದನ್ನ ನಾನು ಆನ್ಲೈನಲ್ಲೂ ತೊಗೊಂಡಿಲ್ಲ, ಆಫ್ಲೈನಲ್ಲೂ ತೊಗೊಂಡಿಲ್ಲ. ಸೊ ನಮ್ಮ ಕಡೆ ಇಲ್ಲೊಂದು ದೊಡ್ಡ ಗೋಡನ್ ಥರ ಇದೆ. ಸೊ ಅಲ್ಲಿ ಬಂಡಲ್ ಮಾರ್ತಾರೆ. ಸೊ ಅಲ್ಲಿ ನೀವು ಸಿಂಗಲ್ ತೊಗೊಂಡ್ರು ಒಂದೇ ರೇಟೆ, ನಿಮಗೆ ಬಲ್ಕಾಗಿ ತೊಗೊಂಡ್ರು ಒಂದೇ ರೇಟೆ. ಸೊ ಆರಾಮ್ಸೆ ಹೋಗ್ಬೋದು.
ಎಷ್ಟು ಬೇಕೋ ಅಷ್ಟು ತೊಗೊಂಬರ್ಬೋದು. ಸೊ ಈ ಆನ್ಲೈನ್ ಸವಸನೇ ಬೇಡ ಅನ್ನೋ ಥರ ಆಗಿಬಿಟ್ಟಿದೆ. ಕಂಟಿನ್ಯೂಸ್ ಆಗಿಂದ ನೋಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ ಆನ್ಲೈನಲ್ಲಿ ಪರ್ಚೇಸೇ ಮಾಡಬೇಡಿ. ಫಸ್ಟ್ ಆಫ್ ಆಲು ಯಾವುದಾದ್ರೂ ಬೆಸ್ಟ್ ಫ್ಲಿಪ್ಕಾರ್ಟು, ಅಮೆಝಾನು ಈ ಥರದ್ದಾದರೆ ಸ್ವಲ್ಪ ರೀಪ್ಲೇಸ್ ಮಾಡ್ಬೋದು, ಮನಿ ವಾಪಸ್ ಬರುತ್ತೆ, ಇವೆಲ್ಲ ಗ್ಯಾರಂಟಿ ಇರುತ್ತೆ. ಸೊ ಅಂಥದ್ರಲ್ಲಿ ಮಾಡಿ ನೋಡಿ ತಗೊಳ್ಳಿ, ಯಾಕಂದರೆ ಮೋಸ ಹೋಗಬೇಡಿ. ಇನ್ನೊಂದೇನೆಂದರೆ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ನಾವು ಜಾಗೃತರಿಂದ ಇರಬೇಕು. ನಾವು ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಇಂಥ ಮೋಸ ಮಾಡೋರೆಲ್ಲ ಹತ್ರನೂ ಮಾಡ್ಕೋಬಾರ್ದು, ಹತ್ರನೂ ಬಿಡಿಸ್ಕೋಬಾರ್ದು. ಸೊ ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತುಗಳನ್ನು ಹೇಳಿದ್ದೀನಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಗಿಫ್ಟ್ ಹೇಗೆ ಅನ್ನಿಸ್ತು ಅಂತ ಹೇಳಿನೂ ಸಹ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ಭೀಮನ ಅಮಾವಾಸ್ಯೆ ಮಾಡಿದ್ದೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ಸ್ ಏನೆಲ್ಲ ಗಿಫ್ಟ್ ಕೊಟ್ಟರು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಓದೋಕ್ಕೆ ಕಾಯ್ತಾ ಇರ್ತೀನಿ, ಹಾಗೆ ರಿಪ್ಲೈನೂ ಸಹ ಮಾಡೋಕ್ಕೆ ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.